ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಇದಕ್ಕಿನ ಬೇಳೆ ಸಾರಲ್ಲಿ ಮೊಟ್ಟೆ ಹಾಕಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಇದಕ್ಕಿನ ಬೇಳೆ ಸಾರಿಗಿಂತ ಇವತ್ತೊಂದು ಡಿಫ್ರೆಂಟಾಗಿ ಹಸಿ ಮಸಾಲೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ನೀವು ಒಂದು ಸರಿ ಮಾಡಿ ನೋಡಿ, ಇಷ್ಟಪಡ್ತೀರಾ. ಎಲ್ಲ ಥರ ರೆಸಿಪಿಗೂ ಇದು ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ಕಾಂಬಿನೇಷನು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ರುಬ್ಬೋದಕ್ಕೆ 2 ಈರುಳ್ಳಿ, 1 ಟೊಮೊಟೊ, ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ, 1 ಇಂಚ್ ಆಗೋಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬಂದ್ಬಿಟ್ಟು ಟೊಮೊಟೊ ಸೈಜ್ ನಾನು ತೊಗೊಂಡಿದ್ದೀನಲ್ಲ, ಆ ಸೈಜಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಯಾಕಂದರೆ ನಾನು ಇವತ್ತು ಇದಕ್ಕಿನ ಬೆಲೆ 1/4 kg ಆಗೋಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ಮಸಾಲೆಗೆ ನಾನು ಈರುಳ್ಳಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ. ಇವತ್ತೊಂದು ಡಿಫ್ರೆಂಟ್ ಮಸಾಲೆ ಅದೇನಂತಲೂ ಹೇಳ್ತೀನಿ. ಸೊ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ. ನಾನು ಎಲ್ಲ ಇದಕ್ಕೆ ಹಾಕಿ ರುಬ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಡಿಫ್ರೆಂಟ್ ಟೇಸ್ಟ್ ಅಂದರೆ ಇದೆ ನೋಡಿ. ಮಟನ್ ಮಸಾಲ ಪೌಡರು ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ರುಬ್ಬೋದಕ್ಕೆ ನೋಡಿ, ಇಲ್ಲಿ ಉರ್ಗಡ್ಲೆ 1 ಟೀ ಸ್ಪೂನ್, ಸೋಂಕಾಳು 1 ಟೀ ಸ್ಪೂನ್, ಗಸಗಸೆ 1 ಟೀ ಸ್ಪೂನು, ಒಂದು 2 ಪೀಸ್ ಚಕ್ಕೆನೂ, ಒಂದು 5 ಲವಂಗ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಹಾಕ್ಕೊಳ್ಳೋಣ. ಇದ್ರ ಬದಲಾಗಿ ನೀವು ಗರಂ ಮಸಾಲನೂ ಹಾಕ್ಕೋಬೋದು. ಆದರೆ ಈ ಥರ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಗರಂ ಮಸಾಲೆನೂ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ. ಇವಾಗ ಈ ಹಸಿ ಮಸಾಲೆ ರೆಡಿಯಾಗಿದೆ ನೋಡಿ. 1/4 kg ಆಗೋಷ್ಟು ಇದಕ್ಕಿನ ಬೇಳೆ ಜೊತೆಗೆ ಒಂದು 2 ಆಲೂಗಡ್ಡೆನೇ ಸಿಪ್ಪೆ ಬಿಡಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕಿನ ಬೇಳೆ ಆಲೂಗಡ್ಡೆ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ. ಈ ಥರ ಫ್ರೈ ಮಾಡೋದ್ರಿಂದ ಬೇಳೆಕಾಳು ಏನಿರುತ್ತೆ ಅದು ಚೆನ್ನಾಗಿ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಇದು ಬೇಳೆ ಮಸಿಯೋ ಥರ ಮಸ್ತೋಗೋದಿಲ್ಲ. ಕುಕ್ಕರಲ್ಲಿ ಮಾಡೋದ್ರಿಂದ ಉದ್ರುದ್ರಾಗ ಹಾಗೇ ಇರುತ್ತೆ. ಸೊ ಅದಕ್ಕೆ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡೋವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು 30 ಸೆಕೆಂಡ್ ಹಾಕಿ ಫ್ರೈ ಮಾಡಿದ ಮೇಲೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆನೂ ಅಷ್ಟೇ ನಿಮಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಂತ ಏನಿಲ್ಲ. ಸೊ ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಇದು ಒಂದು 2 ವಿಸಿಲ್ ಕೂಗಿಸ್ತಿರಲ್ಲ, ಅದರಲ್ಲೇ ನಮಗೆ ಹಸಿ ವಾಸನೆ ಹೋಗುತ್ತೆ. ಸೊ ಯಾವಾಗೂ ಒಂದೇ ಥರ ಮಾಡಿ ನಿಮಗೂ ಬೋರ್ ಅನಿಸಿದರೆ ಈ ಥರನೂ ಟ್ರೈ ಮಾಡಿ ನೋಡಿ. ಈಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ ಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಮಸಾಲೆ ಕ್ವಾಂಟಿಟಿ ಬಂದ್ಬಿಟ್ಟು ನಿಮಗೆ ಜಾಸ್ತಿ 1 kg ಬೇಳೆನಲ್ಲಿ ಮಾಡ್ತೀರಂದರೆ ಸೊ ಮಸಾಲೆ ಅನ್ನೋದು ಡಬಲ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಡಿಫ್ರೆಂಟ್ ಇಲ್ಲ. ಮತ್ತು ಯಾವಾಗೂ ಅಷ್ಟೇ ಕುಕ್ಕರಲ್ಲಿ ಸಾರು ಮಾಡಿದಾಗ ನಾವು ಡೈರೆಕ್ಟಾಗಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಯಾಕಂದರೆ ಆಮೇಲೆ ಸಾಂಬಾರು ಆದಮೇಲೆ ಪೂರ್ತಿ ತೆಳ್ಳಗಾದರೆ ಮತ್ತೆ ಗಟ್ಟಿ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರನೇ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡು ಆನಂತರ ಬೇಕಂದರೆ ನೀರು ಹಾಕಿ ಕುದಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ತಿಕ್ನೆಸ್ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಅವಾಗೆ ಹಾಕ್ಕೊಂಡಿದ್ದೆ, ಕಲ್ಲುಪ್ಪು ಹಾಕ್ಕೊಂಡಿದ್ದೆ. ಸೊ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ. ನಾನು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಅದರಲ್ಲಿ ಚಕ್ಕೆ, ಲವಂಗ, ಮಸಾಲೆ ಫ್ಲೇವರ್ ಎಲ್ಲ ಇರುತ್ತಲ್ಲ, ಅದೇ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಸೊ ನಾನು ನೀರೆಲ್ಲ ನೋಡಿ ಇವಾಗ ಒಂದು 2 ಕಪ್ ಆಗೋಷ್ಟು ನೀರು ಹಾಕಿದ್ದೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಕೂಗಿಸ್ಕೊತೀನಿ. 2 ವಿಸಿಲ್ ಬಿಟ್ಟರೆ ಸಾಕು. ಇದೇ ಟೈಮ್ಗೆ ನೀವು ಸಪ್ರೇಟಾಗಿ ಮೊಟ್ಟೆನೇ ಬೇಯಿಸಿಟ್ಕೊಳ್ಳಿ. ಸೊ ಇದಕ್ಕೆ ಮೊಟ್ಟೆ ಹಾಕೋ ರೀಸನ್ ಏನಂದರೆ ಒಂದು ಇದಕ್ಕಿನ ಬೇಳೆ ಸಾರಲ್ಲಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮೊಟ್ಟೆ ಹಾಕೋದ್ರಿಂದ, ಅದಕ್ಕೋಸ್ಕರನೇ. ಈಗ 2 ವಿಸಿಲ್ ಆಗಿ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಇದಕ್ಕಿನ ಬೇಳೆ ಸಾರು ಎಷ್ಟು ಕಲರ್ಫುಲ್ಲಾಗಿ ನಮಗೆ ಬೇಕಾಗಿರುವಂಥ ತಿಕ್ನೆಸ್ಗೆ ಬಂದಿದೆ. ನೀವು ಮೊಟ್ಟೆ ಇದರಲ್ಲಿ ಡೈರೆಕ್ಟಾಗಿ ಒಡೆದು ಬಿಡ್ಬೋದು. ಸೊ ಈ ಥರ ಬೇಯಿಸಿ ಕೂಡ ಹಾಕೋಬೋದು. ನಾನು ಬೇಯಿಸಿ ಹಾಕ್ಕೊತಾ ಇದ್ದೀನಿ. ಆ ಬೇಯಿಸಿರೋಂಥ ಮೊಟ್ಟೆನ ಚಾಕುವಿಂದ ನಾನು ಕ್ರಾಸ್ ಮಾಡಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಉಪ್ಪು ಖಾರ ಹಿಡೀಲಿ ಅಂತ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಬಿಡ್ತೀನಿ. ಸೊ ಒಂದು 2 ನಿಮಿಷ ಬಿಟ್ಟಾಗ ಮೊಟ್ಟೆ ಫ್ಲೇವರ್ ಕೂಡ ಸಾರಲ್ಲಿ ಇಳಿಯುತ್ತೆ. ಆವಾಗ ತಿನ್ನೋವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ನನಗೆ ಯಾರೆಲ್ಲ ಕಮೆಂಟ್ ಮಾಡಿದಾರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇನ್ನೂ ಹೊಸ ಡಿಫ್ರೆಂಟಾಗಿ ರೆಸಿಪಿಗಳನ್ನ ನಾನು ಇನ್ನು ಮುಂದೆ ತೋರಿಸ್ತಾ ಇರ್ತೀನಿ. ಖಂಡಿತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವಾಗ ನೋಡಿ ಮೊಟ್ಟೆ ಸಾರು ರೆಡಿಯಾಗಿದೆ. ಸೊ ಇದಕ್ಕಿನ ಬೇಳೆ ಮೊಟ್ಟೆ ಸಾರು ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಂದರೆ ಇದಕ್ಕೆ ಡೈರೆಕ್ಟಾಗಿ ಮೊಟ್ಟೆನ ಒಡೆದು ಹಾಕ್ಕೊಬೋದು. ಸೊ ನಿಮ್ಗೆ ಇಷ್ಟವಾಗಿರೋವಂಥ ಚಪಾತಿ, ರೋಟಿ, ಮುದ್ದೆ, ರೈಸ್ ಜೊತೆಗೆಲ್ಲ ಸೂಪರಾಗಿರುತ್ತೆ. ಮಾಡಿಬಿಟ್ಟು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.